ನಮಸ್ಕಾರ, ನಾನು ಸಫಾನ್. ನಮ್ಮ ಪಕ್ಕದ ರಾಜ್ಯವಾದ ಬಾಂಗ್ಲಾದೇಶದಲ್ಲಿ ಗಲಭೆ ನಡೆಯುತ್ತಿರುವುದು ನಾವೆಲ್ಲರೂ ಇತ್ತೀಚಿನ ಮಾಧ್ಯಮದಲ್ಲಿ ಕಂಡು ಬಂದಿದ್ದೇವೆ. ಅದು ಅಷ್ಟೇನು ಸುಖಕರವಾದ ವಾರ್ತೆಯಲ್ಲ. ಹಲವಾರು ಮಂದಿ ಸಾವನ್ನಪ್ಪಿದ ಮತ್ತು ಹಲವಾರು ಮಂದಿ ಗಾಯಗೊಂಡ ಒಂದು ಘಟನೆಯಾಗಿದೆ ಈಗ ಅಲ್ಲಿ ನಡೆಯುತ್ತಿರುವುದು. ಅಲ್ಲಿರುವ ನೆಟ್ವರ್ಕ್ ಗಳನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದು ಒಂದು ರಿಸರ್ವೇಶನ್ಗಾಗಿ ನಡೆಯುವ ಒಂದು ಸಂಘರ್ಷಣೆಯಾಗಿದೆ. ಬಾಂಗ್ಲಾದೇಶದಲ್ಲಿ ನಡೆಯುವ ಈ ಘಟನೆಗೆ ಕಾರಣ ಅಲ್ಲಿರುವ ಗವರ್ಮೆಂಟ್ ಆಗಿದೆ. ಆದ್ರಿಂದ ನಾವು ಬಾಂಗ್ಲಾದೇಶದ ಚರಿತ್ರೆ ಕಲಿಯಬೇಕು. ಇಲ್ಲಿ ಬಾಂಗ್ಲಾದೇಶ ಲಿಬರೇಷನ್ ಮೂವ್ಮೆಂಟ್ ನಲ್ಲಿ ಒಂದು ಒಳ್ಳೆಯ ನೇತೃತ್ವ ವಹಿಸಿದ್ದು ಮುಜಿಬ್ ರಹಮಾನ್ ಎಂಬ ಒಂದು ವ್ಯಕ್ತಿಯಾಗಿದೆ. ಇವರಾಗಿದ್ದಾರೆ ಅಲ್ಲಿನ ಒಂದು ಪ್ರಥಮ ರಾಷ್ಟ್ರಪತಿ ಕೂಡ ಆಗೋದು. ಇವರ ಕೆಳಗೆ ಅಂಗೀಕೃತವಾಗಿ ರೂಪುಗೊಂಡ ಸಂಘಟನೆಯಾಗಿದೆ ಮುಕ್ತಿ ವಾಹಿನಿ ಎಂಬುದು. ಅಲ್ಲಿದ್ದ ಸಿವಿಲಿಯನ್ಸ್ ಮತ್ತು ಪೊಲೀಸ್ ಮತ್ತು ಮಿಲಿಟರಿ ಫೋರ್ಸ್ ಎಲ್ಲ ಪಾಕಿಸ್ತಾನ ವಿರುದ್ಧ ಹೋರಾಡಿದ ವಿಷಯ ನಮಗೆ ಗೊತ್ತಿರಬಹುದು. ಈ ಸಮಯ ನಾವೆಲ್ಲರೂ ಬಾಂಗ್ಲಾದೇಶ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಸ್ವಲ್ಪ ಜನರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. ಮುಕ್ತಿ ವಾಹಿನಿಯ ವಿರುದ್ಧ ರಹಸ್ಯ ಕಾರ್ಯನಿರ್ವಹಿಸುವ ಜನರು ಅಲ್ಲಿದ್ದರು. ಏನೇ ಆದ್ರೂ ಬಾಂಗ್ಲಾದೇಶ ಸ್ವಂತ ಒಂದು ರಾಷ್ಟ್ರವಾಗಿ ಮಾರ್ಪಟ್ಟಿತು. ಇಲ್ಲಿ ಮುಜೀಬುರ್ ರಹಮಾನ್ ಪ್ರಥಮ ಪ್ರಧಾನ ಮಂತ್ರಿಯಾಗಿ ಬರ್ತಾನೆ. ಇವನ ಅವಾಮಿ ಲೀಗ್ ಎಂಬ ಪಾರ್ಟಿ ಅಧಿಕಾರಕ್ಕೆ ಬರುತ್ತದೆ. ಇವನು ಈ ಸಮಯದಲ್ಲಿ ಬಂದಾಗ ಬಾಂಗ್ಲಾದೇಶ ಒಂದು ದಾರಿದ್ರ್ಯ ಹಿಡಿದ ರಾಜ್ಯವಾಗಿತ್ತು. ಮುಕ್ತಿ ವಾಹಿನಿ ಭಾಗವಾಗಿ ಫೈಟ್ ಮಾಡಿದವರನ್ನು ಸಪೋರ್ಟ್ ಮಾಡಲು ಗವರ್ಮೆಂಟ್ ತೀರ್ಮಾನಿಸಿತು. ಇದು ಹೇಗಂದ್ರೆ ಬಾಂಗ್ಲಾದೇಶದಲ್ಲಿರುವ ಎಲ್ಲಾ ಗವರ್ಮೆಂಟ್ ಉದ್ಯೋಗಸ್ಥರಿಗೆ 30% ಫ್ರೀಡಂ ಫೈಟರ್ಸ್ ಗಳಿಗೆ ಕುಟುಂಬಕ್ಕೆ ರಿಸರ್ವೇಶನ್ ಮಾಡಲು ಗವರ್ಮೆಂಟ್ ತೀರ್ಮಾನಿಸಿತು. ಹೀಗಾಗಿದೆ ಒಂದು ಕೋಟಾ ಸಿಸ್ಟಮ್ ಬರುವುದೆಂದು ನಾವು ತಿಳಿಯಬೇಕು. ನಾವು ಬಾಂಗ್ಲಾದೇಶದಲ್ಲಿರುವ ಗವರ್ಮೆಂಟ್ ನ ಪೈಕಿ 56% ರಿಸರ್ವೇಶನ್ ಆಗಿದೆ. ಅದರಲ್ಲಿ 30% ಫ್ರೀಡಂ ಫೈಟರ್ಸ್ ಗಳಿಗೆ ಕೂಡ ಫ್ರೀಡಂ ಫೈಟರ್ಸ್ ಕುಟುಂಬಕ್ಕೂ ಮತ್ತೆ 10% ಹೆಂಗಸರಿಗೆ ಮತ್ತು 10% ಹಿಂದುಳಿದ ಜನರಿಗೆ ಮತ್ತು 5% ಮೈನಾರಿಟಿಗಳಿಗೆ ಮತ್ತು 1% ಫಿಸಿಕಲ್ ಚಾಲೆಂಜಸ್ ಆದ ಒಂದು ಅಂಗವೈಕಲ್ಯಗೊಂಡ ಜನರಿಗಾಗಿದೆ ಸಿಗುವುದು. 1975 ಮತ್ತು 1996 ಒಂದು ಸೆನ್ಸಸ್ ನೋಡುವುದಾದರೆ ಇಲ್ಲಿ ಶೇಖ್ ಮುಜಿಬುರ್ ರಹಮಾನ್ ಕೊಲ್ಲಲ್ಪಡುತ್ತಾನೆ. ಹೇಗೆಂದ್ರೆ ಅವನ ಕುಟುಂಬ ಸಮೇತ ಎಲ್ಲರನ್ನು ಕೊಲ್ಲಲಾಗುತ್ತದೆ. ಅದರಲ್ಲಿ 2 ಮಾತ್ರ ಬಾಕಿಯಾಗುತ್ತಾರೆ. ಅದರಲ್ಲಿ ಒಬ್ಬಳಾಗಿದ್ದರು ಶೇಖ್ ಹಸೀನಾ ಎಂಬವಳು. ಇಂದಿನ ಪ್ರಧಾನಮಂತ್ರಿ ಅವಳಾಗಿದ್ದಾಳೆ. ಇವಳು ಬಂದಾಗ 30% ಫ್ರೀಡಂ ಫೈಟರ್ಸ್ ಗೆ ಕೊಡಲಾಯಿತು. ಇದು ಒಂದು ನಿರಂತರವಾಗಿ ಅಚ್ಚುಕಟ್ಟಾಗಿ ನಡೆಯಿತು. ಹೀಗಿರುವಾಗ 2018 ಆಗುವಾಗ ಪ್ರಕ್ಷೋಭಕ್ಕೆ ಜನರು ಬರುತ್ತಾರೆ. ಯಾಕೆಂದ್ರೆ ಇದರ ಬೆಲೆ ಅವಾಮಿ ಸಂಘಕ್ಕೂ ಮತ್ತು ಫ್ರೀಡಂ ಫೈಟರ್ಸ್ ಗಳ ಮಕ್ಕಳಿಗೆ ಮಾತ್ರವಾಗಿ ಸಿಗುತ್ತಿದ್ದು, ಅದಲ್ಲದೆ ತುಂಬಾ ಮಿಸ್ಯೂಸ್ ಆಗ್ತಾ ಇದೆ ಎಂದು ತಿಳಿದ ಜನರು ಕಲಾಪವನ್ನು ಮಾಡಲು ಮುಂದಾದರು. ಇದನ್ನು ತಗ್ಗಿಸಲು ಶೇಖ್ ಹಸೀನಾ 30% ಅನ್ನು ಇಲ್ಲದಾಗಿಸಲು ತೀರ್ಮಾನಿಸಿದರು. ಇದನ್ನು 2018ರಲ್ಲಿ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿತು. ಯಾಕಂದ್ರೆ ಅಲ್ಲಿರುವ ಫ್ರೀಡಂ ಫೈಟರ್ಸ್ ಗಳ ಮಕ್ಕಳು ದಾರಿದ್ರ್ಯದಲ್ಲಿ ಇದ್ದಾರೆ ಎಂದು ಈಗ ನಾವು ದಾರಿದ್ರ್ಯದಲ್ಲಿ ಇದ್ದಾರೆ ಎಂದು ಅವರಿಗೆ ಒಂದು ಉತ್ತರ ಲಭಿಸಿತು. ಈಗ ನಾವು ನೋಡಿದರೆ ಬಾಂಗ್ಲಾದೇಶದಲ್ಲಿ ಹೊರಬರುವ ಮಕ್ಕಳು 1.9 ಮಿಲಿಯನ್ ವಿದ್ಯಾರ್ಥಿಗಳಾಗಿದೆ ಮಾರ್ಕೆಟ್ಗೆ ಬರುವುದು. 2019-2023 ಪ್ರಕಾರ 3.5% ಉದ್ಯೋಗಾವಕಾಶ ಸಿಕ್ಕಿತು ಎಂದಾಗಿದೆ. ಆದರೆ 30% ಫ್ರೀಡಂ ಫೈಟರ್ಸ್ ಗಳ ಮಕ್ಕಳಿಗೆ ಹೋಗುತ್ತದೆ. ಆದರೆ ಜನರಲ್ ಕ್ಯಾಟಗರಿಯಲ್ಲಿರುವ ಜನರಿಗೆ ಸಿಗುತ್ತಿಲ್ಲ ಎಂದಾಗಿದೆ. ಯುದ್ಧಕ್ಕಿರುವ ಮುಖ್ಯ ಕಾರಣ. ಈಗಾಗಲೇ 2024 ಜನವರಿಯಲ್ಲಿ ಆಗಿದೆ. ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ನಡೆದದ್ದು. ಅಲ್ಲಿ 300 ಸೀಟ್ ಆಗಿದೆ ಇದ್ದದ್ದು. ಅದರಲ್ಲಿ 2024ರಲ್ಲಿ ಹಸೀನಾ ವಿಜಯಗೊಂಡನು. ಇಂತಹ ಒಂದು ಘಟನೆ ಆರ್ಥಿಕತೆಯಲ್ಲಿ ದೊಡ್ಡ ಅಡ್ಡಿ ಉಂಟು ಮಾಡಲಿದೆ ಎಂದು ತಿಳಿದು ಬಂದಿದೆ. ಈಗ ನೋಡುವುದಾದರೆ ಬಾಂಗ್ಲಾದೇಶ IMF ನಿಂದ $4.7 ಆಗಿದೆ ಲೋನ್ ತೆಗೆದದ್ದು. ಏನೇ ಆದ್ರೂ ಕೊನೆಯದಾಗಿ ಹೇಳೋದಾದರೆ ಏನೆಂದರೆ ಅಲ್ಲಿಯ ಗವರ್ಮೆಂಟ್ ಆಗಿದೆ ಇದರ ಒಂದು ಕಲಾಪವನ್ನು ಸೃಷ್ಟಿಸುವುದು. ಅವರು ಅವಾಮಿ ಲೀಗ್ ಸಂಘಟನೆಯ ಬಲವಾಗಿ ಅತೀವ ಗಲಭೆಯನ್ನು ಮಾಡುತ್ತಿದ್ದಾರೆ. ಅಲ್ಲದೆ ಪೊಲೀಸ್ ಮತ್ತು ಪ್ಯಾರಾ ಮಿಲಿಟರೀಸ್ ಗಳನ್ನು ಉಪಯೋಗಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮಾತ್ರವಲ್ಲ ಅಲ್ಲಿರುವ ಪ್ರತಿಭಟನೆ ನಡೆಸುವವರ ಮೇಲೆ ಅತೀವ ಒಂದು ಕ್ರೂರವಾಗಿ ಅವರನ್ನು ಆಕ್ರಮಿಸುತ್ತಿದ್ದಾರೆ ಎಂದಾಗಿ ವರದಿ ಸಿಕ್ಕಿದ್ದು. ಕೊನೆಯದಾಗಿ ಹೇಳೋದಾದರೆ ಇದು ಒಂದು ಪೊಲಿಟಿಕಲ್ ಮೋಟಿವ್ ಆಗಿದೆ.